ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟು ಭೀಕರ ಬರಗಾಲದ ಛಾಯೆ ಆವರಿಸ್ತಾ ಇದೆ. ಬಿತ್ತನೆ ಮಾಡಿದ ಬೆಳೆಯೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಪಂಪ್ಸೆಟ್ ಮುಖೇನವಾಗಿ ನೀರು ಹಾಯಿಸೋಣ ಅಂತ ಅಂದ್ರೆ ಪವರ್ ಕಟ್ ಕಿರಿಕಿರಿ ಬೇರೆ ಶುರುವಾಗಿದೆ. ಇದು ಅನ್ನದಾತರನ್ನಂತೂ ರೋಸಿ ಹೋಗುವಂತೆ ಮಾಡ್ತಾ ಇದೆ. ರೈತರು ಗೋಳಾಡ್ತಾ ಇದ್ರೆ ಇತ್ತ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೂ ಕೂಡ ಈಗ ಬರದ ಬರೆ ಬೀಳ್ತಾ ಇದೆ. ಆಗಸದಲ್ಲಿ ಮೋಡ ಇದ್ರೂ ಮಳೆಯಾಗ್ತಿಲ್ಲ. ಭೂಮಿಗೆ ಬಿತ್ತಿದ ಬೀಜಗಳು ಮೊಳಕೆಯೊಡ್ದಿಲ್ಲ. ಇನ್ನು ಕೆಲವೆಡೆ ಬೆಳೆಗಳು ನೀರಿಲ್ಲದೆ ಒಣಗೋಕೆ ಶುರುವಾಗಿದೆ. ಕರುನಾಡಿನ ಉದ್ದಗಲಕ್ಕೂ ಬರದ ಛಾಯೆ ಆವರಿಸಿ ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರೆ ಇತ್ತ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೂ ಬರದ ಕರಿನೆರಳು ಬಿದ್ದಿದೆ. ಶಕ್ತಿ ಕೇಂದ್ರ ವಿಧಾನಸೌಧಕ್ಕೂ ತಟ್ಟಿದ ಬರದ ಎಫೆಕ್ಟ್. ವಿಧಾನಸೌಧ ಸಚಿವಾಲಯಗಳಿಗೂ ತಟ್ಟಿದ ಬರದ ಬಿಸಿ. ಹೌದು, ವಿಧಾನಸೌಧದಲ್ಲೂ ನೀರು ವಿದ್ಯುತ್ ಉಳಿತಾಯಕ್ಕೆ ಟಫ್ ರೂಲ್ಸ್ ಜಾರಿಯಾಗಿದೆ. ಎಲ್ಲಾ ಕಚೇರಿಗಳಲ್ಲಿ ನೀರು ವಿದ್ಯುತ್ ಅನಗತ್ಯವಾಗಿ ಪೋಲಾಗೋದನ್ನ ತಡೆಗಟ್ಟುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಖಡಕ್ ಸೂಚನೆ ನೀಡಿದ್ದಾರೆ. ಕೆಲಸದ ಬಳಿಕ ವಿದ್ಯುತ್ ದೀಪ, ಫ್ಯಾನ್, ಎಸಿ ಆಫ್ ಮಾಡಬೇಕು. ಸಾಧ್ಯವಾದಷ್ಟು ನೈಸರ್ಗಿಕ ಬೆಳಕನ್ನ ಬಳಸಬೇಕು. ಕಚೇರಿಗಳ ಕಿಟಕಿಗಳನ್ನ ಪೂರ್ತಿ ತೆರೆದಿಟ್ಟು ಅಗತ್ಯವಿದ್ದಲ್ಲಿ ಮಾತ್ರ ವಿದ್ಯುತ್ ದೀಪ, ಫ್ಯಾನ್ ಬಳಸಲು ಸೂಚನೆ ನೀಡಲಾಗಿದೆ. ಸಂಜೆ 6 ಗಂಟೆ ಬಳಿಕ ವಿದ್ಯುತ್ ದೀಪ ಆರಿಸಬೇಕು. ಎಸಿ 24ರಿಂದ 26 ಸೆಲ್ಸಿಯಸ್ ತಾಪಮಾನದಲ್ಲಿ ಬಳಸುವುದು ಕಡ್ಡಾಯ. ದೀರ್ಘಕಾಲ ಬಾಳಿಕೆ ಬರುವ ಎಲ್ಇಡಿ ಬಲ್ಬ್ ಬಳಸಬೇಕು. ವಾಟರ್ ಏರೇಟರ್ಗಳನ್ನ ಅಳವಡಿಸಿಕೊಳ್ಳಬೇಕು. ನಲ್ಲಿಗಳಲ್ಲಿ ಸೋರಿಕೆ ಇದ್ರೆ ತಕ್ಷಣವೇ ಗಮನಕ್ಕೆ ತರುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ಆದೇಶ ನೀಡಿದ್ದಾರೆ. ನೀರಿಲ್ಲದೆ 4 ಎಕರೆಯ ಬೆಳೆ ನಾಶ ಮಾಡಿದ ಅನ್ನದಾತ. ಇತ್ತ ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲಕ್ಕೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಮುಂಡರಗಿ ತಾಲೂಕಿನ ಗಂಗಾಪುರದ ರೈತ ಶಿವಣ್ಣ ಬಂಡಿ 4 ಎಕರೆ ಮೆಕ್ಕೆಜೋಳದ ಬೆಳೆಯನ್ನೇ ನಾಶ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಬರ ಘೋಷಣೆ ಮಾಡುವಂತೆ ಆಗ್ರಹ ಹೆಚ್ಚಾಗಿದೆ. ಮಳೆ ಆಗದ ಕಾರಣ ಈಗ ಇದೇ ಪ್ರಮಾಣದಲ್ಲಿ ಉಳಿದಿದೆ. ಈಗ ಎಷ್ಟೇ ಮಳೆ ಆದರೂ ಕೂಡ ಈ ಒಂದು ಬೆಳೆ ಬರಲ್ಲ ಅಂತೇಳಿ ಈಗ ಏನು ಬಿತ್ತಿದ ಕೈಗಳಿಂದ ರೈತರು ಸಂಪೂರ್ಣ ಹರಗುವ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕಿತ್ತುವಂಥ ಕೆಲಸ ಮಾಡಿದ್ರೆ ಈ ಪಕ್ಕಕ್ಕೆ ನಾವು ತೋರಿಸಿ ಈಗಾಗಲೇ ಏನು 4 ಎಕರೆ ಏನು ಈಗ ಒಂದು ಗೋವಿನ ಜೋಳ ಬೆಳೆದು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಹರಗುವ ಮೂಲಕ ಸಂಪೂರ್ಣ ಹರಿವು ಹೋಗಿದ್ದಾರೆ. ಇನ್ನೂ ಉಳಿದಂಥ ಬೆಳೆಯೂ ಕೂಡ ಹರಗುವಂಥ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಅದು ಬರ್ಬೇಕಲ್ರಿ, ನದಿನೂ ಬತ್ತಾಕತೈತ್ರಿ. ಅದು ಅಲ್ಲೇ ಕಣ್ಣು ಹತ್ರ ರೀ ಪೈಪ್ಲೈನ್ ಬೇಕಲ್ರಿ. ಪೈಪ್ಲೈನ್ ಮಾಡ್ಬೇಕ್ರ ಒಂದು 4 ಎಕರೆ ಪೈಪ್ಲೈನ್ ಮಾಡಿದ್ರೆ ಒಂದು 10 ಲಕ್ಷ ರೂಪಾಯಿ ಬೇಕಾಗತ್ತೆ ರೀ. 4 ಇಂಚಿನ ಪೈಪ್ಲೈನ್ ಬೇಕು ರೀ. ಹಾಗಾಗಿ ನಾವು ಪೈಪ್ಲೈನ್ ಮಾಡೋದು ಆಗಲ್ರಿ, ಸಣ್ಣ ರೈತರಿಗೆ ಆಗಲ್ರಿ. ಹಾಗಾಗಿ ನಮ್ಗೆ ಅಷ್ಟ ಪರಿಹಾರ ಅಲ್ರಿ. ಈಗ ಇಡೀ ನಮ್ಮ ಮುಂಡ್ರಿ ತಾಲೂಕಿಗೆ ಕೊಡ್ಬೇಕು ನಾವು ಎಲ್ಲ ಇವರು ಸರ್ಕಾರದವರು. ಕರೆಂಟ್ ಕಣ್ಣಾಮುಚ್ಚಾಲೆ, ಬಿರುಕು ಬಿಟ್ಟ ಭತ್ತದ ಗದ್ದೆಗಳು. ಇಲ್ಲಿ ನೋಡಿ, ಅಂದ್ಹಾಗೆ ಇದ್ಯಾವುದೋ ಪಾಳು ಬಿದ್ದ ಜಾಗವಲ್ಲ. ಇದು ಯಾದಗಿರಿ ಜಿಲ್ಲೆಯ ವಡಗೇರದ ನಾಯ್ಕಲ್ ಬಳಿಯ ಭತ್ತದ ಗದ್ದೆ. ಕರೆಂಟ್ ಕಣ್ಣಾಮುಚ್ಚಾಲೆಯಿಂದಾಗಿ ಭೀಮಾ ನದಿ ನೀರನ್ನ ನಂಬಿದ್ದ ರೈತರ ಪರಿಸ್ಥಿತಿ ಇದು. ನದಿಯಲ್ಲಿ ನೀರಿದ್ರೂ ಕರೆಂಟ್ ಇಲ್ಲದೆ ಬೆಳೆಗಳಿಗೆ ನೀರುಣಿಸಲಾಗದೆ ಪೈರುಗಳು ಒಣಗಿ ಹೋಗಿವೆ. 7 ತಾಸು ನಿರಂತರವಾಗಿ ವಿದ್ಯುತ್ ಕೊಡಬೇಕು. 3 ಫೇಸ್ ವಿದ್ಯುತ್ ಕೊಟ್ಟರೆ ಈ ಎಲ್ಲ ಮಡಿಗಳಿಗೆ ನೀರು ಹರಿಸೋದಕ್ಕಾಗ್ತದೆ. 3 ತಾಸು 4 ತಾಸು ಕೊಟ್ಟರೆ ಅರ್ಧ ಮಡಿಗಳಿಗೆ ನೀರು ಹರಿತದ, ಅರ್ಧ ಮಡಿಗೆ ನೀರಲ್ಲ. ಇದು ಗದಗ ಯಾದಗಿರಿ ಪರಿಸ್ಥಿತಿಯಾದ್ರೆ ಬೀದರ್ನ ಹುಮ್ನಾಬಾದ್ ತಾಲೂಕಿನ ಹಳ್ಳೆಕೇಡ್ ಗ್ರಾಮದಲ್ಲಿ ವೃದ್ಧ ದಂಪತಿ ಬಿತ್ತನೆ ಕೂರಿಕೆಯನ್ನ ತಾವೇ ಎಳೆದು ಬಿತ್ತನೆ ಮಾಡಿದ್ದಾರೆ. ಇನ್ನು ಬೀದರ್ನ ಭಾಲ್ಕಿ ತಾಲೂಕಿನ ಡೋಮಗರಗಿ ಗ್ರಾಮದ ಜನರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. 7 ದಿನಗಳ ಕಾಲ ಅಖಂಡ ಶಿವನಾಮ ಸಪ್ತಾಹ ನಡೆಸಿದ್ದಾರೆ. ಡೊಂಗರಗಿ ಗ್ರಾಮದಿಂದ ಮಾಂಜ್ರಾಗೆ ತೆರಳಿ ಗಂಗಾದೇವಿಗೆ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಗ್ರಾಮ ದೇವರುಗಳಿಗೆ ಜಲಾಭಿಷೇಕ ಮಾಡಿದ್ದಾರೆ. ಬರಗಾಲದ ಮಧ್ಯೆ ವಿದ್ಯುತ್ ಕಡಿತ, ಅನ್ನದಾತರಿಂದ ಪ್ರತಿಭಟನೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ವಿರುದ್ಧ ರೈತರು ಬೀದಿಗಿಳಿದಿದ್ದಾರೆ. 3 ಫೇಸ್ ವಿದ್ಯುತ್ ನೀಡುವಂತೆ ರೈತರು ಕೋಲಾರದ ಬಂಗಾರಪೇಟೆಯಲ್ಲಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ.
ದಾವಣಗೆರೆಯಲ್ಲೂ 1 ತಿಂಗಳಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯಾಗ್ತಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಹೊಸಹಳ್ಳಿ ಗುಮ್ಮೂರ ವಿದ್ಯುತ್ ವಿತರಣಾ ಉಪಕೇಂದ್ರದ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಇತ್ತ ವಿಜಯನಗರ ಕಾಲುವೆಗೆ ತುಂಗಭದ್ರಾ ನೀರು ಹರಿಸುವಂತೆ ರೈತರು ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ತುಂಗಭದ್ರಾ ನೀರಾವರಿ ವಲಯ ಕಚೇರಿ ಮುಂದೆ ಧರಣಿ ಕೂತಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.